ಸರ್ ಲವ್ ಸ್ಟೋರಿ ಸರ್ ಲವ್ ಸ್ಟೋರಿ ಯಾವಾಗ ಎಮೋಷನ್ಸ್ ಮೇಲೆ ನಾವು ಜಾಸ್ತಿ ಇದು ಮಾಡ್ತೀವಿ. ಚೆನ್ನಾಗಿದೆ ಸರ್. ಇವಾಗ ಏನಂದರೆ ಒಂದು ಹೆಣ್ಣಿಗೆ ಪ್ರಾಪರ್ ಸೆಕ್ಯೂರಿಟಿ ಇಲ್ಲ. ಲವ್ ಮಾಡಿ ಓಡೋಗೋ ಬದಲು ಅಪ್ಪ ಅಮ್ಮಂದಿರ ಮಾತಾಡಿ ಎದುರಿಸಿ ಮದುವೆ ಆಗಬೇಕು. ಸೊ ಎಲ್ಲ ಆಗುತ್ತೆ. ಥ್ಯಾಂಕ್ ಯು. ಎಲ್ಲ ಇಷ್ಟ ಆಯಿತು ನನಗೆ, ಯಾವುದೂ ಕಮ್ಮಿ ಇಲ್ಲ ಫಿಲಮಲ್ಲಿ, ಎಲ್ಲ ಚೆನ್ನಾಗಿದೆ. ಸರ್ ಹೇಗೆ ವೆರಿ ಗುಡ್. ಅಭಿದು ಮತ್ತೆ ಪ್ರತಾಪ್ ಅವ್ರದ್ದು ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗ್. ಸರ್ ಪ್ರೆಸೆಂಟ್ ಸಿಚುವೇಶನ್ ಮೇಲೆ ಇದೆ ಕತೆ ಹೇಗೆ? ಪ್ರೆಸೆಂಟ್ ಸಿಚುವೇಶನ್ ಮೇಲೆ ಇದೆ ಕತೆ ಈಗ ನಡೀತಿರೋ ನೈತಿಕ ಕತೆ ಅದರದ್ದು ನಡೀತದೆ ಹೇಗೆ? ಚೆನ್ನಾಗಿದೆ, ಒಟ್ಟಾರೆ ಸ್ಟೋರಿ ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ ಫಿಲಮ್. ಇಷ್ಟ ಆಯ್ತು ಫಿಲಮ್, ಎಲ್ಲ ಇಷ್ಟ ಆಯ್ತು, ಚೆನ್ನಾಗಿದೆ. ಕಾಶಿನಾಥ್ ಮಗ ಚೆನ್ನಾಗಿ ಮಾಡಿದ್ದಾರೆ, ಫೈಟ್ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿ ಇದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಸೂಪರ್ ಮೂವಿ, ಸೂಪರ್ ಲಾಸ್ಟ್ ಸೀನ್ ನೋಡಿ ಅಲ್ಲ, ಲಾಸ್ಟ್ ಸೀನ್ ನೋಡಿ ಹೇಗಿದೆ, ಲಾಸ್ಟ್ ಸೀನ್ ನೋಡಿ ಅಲ್ಲ ಸರ್ ನೋಡೋದು ಹೋಗ್ಬೇಕು, ಕಾಯಬೇಕು. ಪ್ರೀತಿ ಮಾಡಿದ್ರೆ ಏನಾಗ್ತದೆ, ಅದ್ರ ಪ್ರತಿಫಲ ಏನು, ಆ ಫ್ಯಾಮಿಲಿ ಅವ್ರಿಗೇನು, ಅದೇನು ಬೇಕು ಲಾಸ್ಟ್ ಸೀನ್ ಗಂಟೆ ಕಾದ್ಬಿಟ್ಟು ನೋಡ್ಬೇಕು ಸರ್. ಫಸ್ಟ್ ಅಲ್ಲ, ಉಪೇಂದ್ರ ಅವ್ರು ಹೇಳಿರ್ತಾರಲ್ಲ, ಕಳ್ಳು ಕಿತ್ಕೊಂಡ್ ಬರ್ತೈತೆ, ಕಳ್ಳಲ್ಲ ಸರ್, ಎಲ್ಲ ಅಂಗಗಳು ಕಿತ್ಕೊಂಡ್ ಬರ್ತೈತೆ. ಎತ್ತಿರೋರ್ ಕಷ್ಟ ಏನು, ಪ್ರೀತಿ ಮಾಡಿರೋರ್ ಕಷ್ಟ ಏನು, ಎಲ್ಲ ಅದ್ರಲ್ಲಿ ನೋಡ್ಬೇಕು ಸರ್. ಲಾಸ್ಟಲ್ಲಿ ನೋಡಿ ಸರ್, ಲಾಸ್ಟ್ ನೋಡಿ. ದಯವಿಟ್ಟು ಎಲ್ಲರಿಗೂ ಹೇಳೋದು, ಇದು ಕಂಟೆಂಟು ಈಗಿರೋ ಜನ್ರೇಷನ್ಗೆ ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದು, ದಯವಿಟ್ಟು ಸಿನಿಮಾದಾಗ ನೋಡಿ. ಜೈ ಪುನೀತ್. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ, ಕಣ್ಣಿನಂತೂ ನೀರು ಮುಂದೆ ಬರುತ್ತೆ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಹಳೋ ಬರೋ ಥರ ಆಗುತ್ತೆ. ಯಾವ ಹೆಣ್ಮಕ್ಳು ಆಗಲಿ ಈ ಥರ ಆಗಬಾರ್ದು. ಬಂದು ಎಲ್ಲರೂ ಸಿನಿಮಾ ನೋಡಿ, ಆ ಕ್ಲೈಮ್ಯಾಕ್ಸ್ಗೋಸ್ಕರ ಆದರೂ ಬಂದು ಸಿನಿಮಾ ನೋಡಬೇಕು. ಸೂಪರ್ ಆಗಿದೆ, ಪಿಕ್ಚರ್ ಸಕ್ಕತ್ತಾಗಿದೆ, ಬಂದು ನೋಡಿ. ಸೂಪರ್ ಆಗಿದೆ, ಸೂಪರ್ ಮೂವಿ, ತುಂಬ ಚೆನ್ನಾಗಿದೆ ಸರ್. ಅವ್ರು ಕಾಶಿನಾಥ್ ಮಗ ಅಂದ್ರೆ ಲೈಕ್ ನಮ್ಗೆ ಏನೋ ಒಂಥರ ಕ್ರೇಜ್, ಬಂದು ನೋಡಬೇಕು ಅಂತ. ಲೈಕ್ ಒಂದ್ಸತಿ ಬಂದು ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ಮ್ಯಾಮ್, ಇವಾಗ ನಡೀತಿರೋ ಕರೆಂಟ್ ಇಶ್ಯೂ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಮೂವಿಲಿ. ಸೊ ಅದನ್ನ ನೋಡಿ ಇಲ್ಲ ಸರ್, ಹಾಗೇನಿಲ್ಲ. ಒಂದ್ಸತಿ ಕನ್ನಡ ಸಿನಿಮಾ ಅಂತಂದ್ಮೇಲೆ ಎಲ್ಲ ನಾವೇ ಪ್ರೋತ್ಸಾಹ ಮಾಡಬೇಕು. ಒಂದ್ಸತಿ ಬಂದು ಎಲ್ಲ ನೋಡಿದ್ಮೇಲೆ ಸಿನಿಮಾ ಏನು ಅಂತ ಗೊತ್ತಾಗುತ್ತೆ. ಫಸ್ಟ್ ನೋಡಿದ್ರೆ ತಾನೇ ಸಿನಿಮಾ ಹೇಗೆ ಅಂತ ಗೊತ್ತಾಗೋದು. ಬಂದು ಒಂದ್ಸತಿ ಎಲ್ಲ ನೋಡಿ. ಎಷ್ಟೋ ಜನ ಪ್ರೀತಿ ಮಾಡೋರು ಮನೆಗೆ ತಿಳ್ಕೊಂಡು ಮನೆಗೆ ಹೇಳೋಕ್ಕಾಗ್ತಾನೆ ಪ್ರೀತಿ ಬಗ್ಗೆ ಅಂದರೆ ಒಂದ್ಸತಿ ಪ್ರೀತಿ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಬಂದು ಸಿನಿಮಾ ನೋಡಿ. ಪ್ರೀತಿ ಸರ್, ಸೋರಿ ಲವ್ಸ್ ಸಂಧ್ಯಾ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಮೇಕಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಒಂದು ಮೆಸೇಜ್ ಇದೆ. ಅದು ಸಿನಿಮಾ ಟೈಟ್ಲ್ ಇರೋಂಗೆ ಅದು ಲವ್ ಸ್ಟೋರಿ. ಅದು ಪ್ರತಿಯೊಬ್ಬರಿಗೂ ಮನಸ್ಸಲ್ಲಿ ಅಥವಾ ಅವ್ರ ಜೀವನದಲ್ಲಿ ನಡೆಯುವಂಥದ್ದು. ಅದರ ಪ್ರೀತಿ ಮಾಡಿದ್ರೆ ಏನಾಗುತ್ತೆ, ಅದೆಲ್ಲ ನೆಗೆಟಿವ್ ಪಾಸಿಟಿವ್ ಸರ್ವಸಾಮಾನ್ಯ. ಆದರೆ ಈ ಸಿನಿಮಾದಲ್ಲೂ ಮೆಸೇಜ್ ಇದೆ, ಖಂಡಿತ ಎಲ್ಲರೂ ನೋಡಬೇಕು. ಆದರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಚೆನ್ನಾಗಿದೆ ಸರ್ ಫಿಲಮು. ಅದು ಹೇಳ್ದಂಗೆ ಲಾಸ್ಟ್ 20 ಮಿನಿಟ್ಸು ಅಭಿಮನ್ಯು ಕಾಶಿನಾಥ್ ಅವ್ರು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಡೈರೆಕ್ಟರ್ಗೆ ಇನ್ನೊಂದು ಅವಕಾಶ ಮಾಡಿಕೊಡಿ ಕನ್ನಡ ಜನತೆ. ದಯವಿಟ್ಟು ಬಂದು ನೋಡಿ ಮೂವಿನ. ಪ್ರೊಡ್ಯೂಸರ್ನ ಉಳಿಸಿ. ಪ್ರತಾಪ್ ನಾರಾಯಣ್ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಚಿತ್ರ ಮಾತ್ರ ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಪ್ರೀತಿ ವಿಚಾರ ಆಗಲಿ ಏನಾಗಲಿ ದೊಡ್ಡವ್ರು ಏನು ಕೇಳ್ತಾರೆ, ಏನು ಮಾಡಬಾರ್ದು ಅನ್ನೋದು ಈ ಫಿಲಮ್ ನೋಡಿದ್ರೆ ತಿಳ್ಕೊಬೋದು ನಾವು. ದೊಡ್ಡವ್ರು ಹೇಳ್ತಾರೆ ಪ್ರೀತಿ ಮಾಡಬೇಡ್ರಿ ಅನ್ನೋದೇನು ತಪ್ಪಲ್ಲ, ಅದು ಒಳ್ಳೆಯ ರೀತಿಯಲ್ಲಿ ಪ್ರೀತಿ ಮಾಡಿರಿ. ಆ ವ್ಯಕ್ತಿ ಪ್ರೀತಿ ಪ್ಯೂರ್ ಆಗಿದ್ರೂ ಸಹ ಕೆಟ್ಟ ಜನಗಳು ಇರ್ತಾರಲ್ಲ, ಆ ಒಂದು ಇದರಿಂದ ಕಂಟೆಂಟಿಂದ ಎಷ್ಟು ಒಳ್ಳೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಳ್ಳೆಯವರಿದ್ರು ಸಹ ಅವರು ಹಾಳಾಗ್ತಾರೆ. ಅದರಿಂದ ಈ ಬಂದು ಈ ಫಿಲಮ್ನ ನೋಡಿ, ಕಂಟೆಂಟ್ ಸೂಪರ್ ಆಗಿದೆ. ಹಾಗೆ ನಮ್ಮ ರಾಜಣ್ಣವ್ರು ಸಹ ಆ್ಯಕ್ಟಿಂಗ್ ಮಾಡಿದ್ದಾರೆ. 80 ರೂಪಾಯಿ ಬಾಟ್ಲು ಅವ್ರು ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಬಂದು ಈ ಫಿಲಮ್ನ ಎಲ್ಲ ನೋಡ್ಬೇಕು ಕನ್ನಡ ಜನತೆ. ಸೂಪರ್ ಆಗಿದೆ ಮೂವಿ, ಬಂದು ಎಲ್ಲ ನೋಡಿ. ಏನು ಹೇಳಿದ್ದಾರೆ ಅದನ್ನ ಕೊನೆಯಲ್ಲಿ ನಾವೇನು ಕ್ಲೈಮ್ಯಾಕ್ಸ್ ನೋಡ್ತೀವಿ ಅದರಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸರ್. ಕಣ್ಣಲ್ಲಂತೂ ನೀರು ಬರುತ್ತೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸರ್. ಪ್ರೆಸೆಂಟ್ ಸಿಚುವೇಶನ್ ಮೇಲೆ ಸರ್. ಇದು ಎಲ್ಲ ಯೂತ್ಸ್ಗೆ ಅಥವಾ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರು ನೋಡ್ತಾರೆ ಅವ್ರಿಗೆಲ್ಲರೂ ಬಂದು ನೋಡಬೇಕು. ಏನು ಸಮಾಜದಲ್ಲಿ ನಡೀತಾ ಇದೆ, ನಾವೇನು ತೋರಿಸ್ಬೇಕು ಸಮಾಜಕ್ಕೆ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ರಿಯಲ್ ಫ್ಯಾಕ್ಟು ಅಷ್ಟೇ ನೀಟಾಗಿ ನ್ಯಾಚುರಲ್ ಆಗಿ ಒಬ್ಬ ಹುಡುಗನ ಜೀವನದಲ್ಲಿ ಏನು ನಡೆಯುತ್ತೆ ಅದು ತುಂಬ ಚೆನ್ನಾಗಿ ನಡೆದಿದೆ. ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ರಿಯಲ್ ಕಂಟೆಂಟ್ ಇದು, ಅಷ್ಟು ಚೆನ್ನಾಗಿದೆ. ಸಿಚುವೇಶನ್ ಅಲ್ಲಿ ಏನು ನಡೀತಾ ಇದೆ, ಕಾಲೇಜು, ಲವ್, ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲ ಏನು ನಡೀತಾ ಇದೆ ಅದು ಕರೆಕ್ಟಾಗಿ ಕಂಟೆಂಟ್ ಕೊಟ್ಟಿದ್ದಾರೆ. ಬಟ್ ಏನು ಮಾಡಬೇಕು ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡೇನಂದರೆ ಲವ್ ಮಾಡೋರು ಎಲ್ಲರಿಗೂ ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಪ್ರೀತಿನ ಸೆಲೆಕ್ಟ್ ಮಾಡಿ, ಪ್ರೀತಿನ ಉಳಿಸ್ಕೊಳ್ಳಿ.
ಎಲ್ಲರಿಗೂ ಪ್ರೀತಿ ಸಿಗಲ್ಲ, ಎಷ್ಟೋ ಜನಕ್ಕೆ ಪ್ರೀತಿನೇ ಸಿಕ್ಕಿಲ್ಲ, ಎಷ್ಟೋ ಜನಕ್ಕೆ ಪ್ರೀತಿ ಇದೆಯಾ ಅಂತ ಕೇಳಿರಲ್ಲ. ಕೆಲವ್ರು ಪ್ರೀತಿ ಸಿಗುತ್ತೆ, ಆ ಪ್ರೀತಿನ ಉಳಿಸ್ಕೊಳ್ಳಿ, ಕೊನೆ ಗಂಟ ನೋಡ್ಕೊಳ್ಳಿ. ಇಷ್ಟು ಮಾತ್ರ ಹೇಳ್ತೀನಿ ಸರ್, ಅಷ್ಟೇ. ಒಟ್ಟಿನಲ್ಲಿ ಲಾಸ್ಟ್ ಗಂಟ ಕಂಟೆಂಟ್ ನೋಡ್ಬೇಕು ಸರ್. ಕಂಟೆಂಟ್ ಈಗಿರೋ ಜನ್ರೇಷನ್ಗೆ, ಈಗಿರೋ ಟ್ರೆಂಡಿಂಗಲ್ಲಿರೋ ಅಂಥ ಕಂಟೆಂಟ್ ಅದು. ಫಸ್ಟ್ ಅಲ್ಲ ಸರ್, ಸೆಕೆಂಡ್ ಅಲ್ಲ ಸರ್, ಲಾಸ್ಟಲ್ಲಿ ಅದು ಆ ಪ್ರೀತಿ ಕೊಡ್ತಾರಲ್ಲ ಸರ್ ಬೆಲೆ, ಆ ಬೆಲೆ ಕಾಯ್ಬೇಕು ಸರ್, ಅಷ್ಟೇ ಸರ್.